1992ರಲ್ಲಿ ಪ್ರಥಮವಾಗಿ ಸಂಸದರಾದಂಥ ಕೆ ಎಚ್ ಮುನಿಯಪ್ಪನವರು ಈ ದೇಶ ಕಂಡಂತ ದೊಡ್ಡ ರಾಜಕಾರಣಿ ಮನಮೋಹನ್ ಸಿಂಗ್ ಅವರ ಕ್ಯಾಬಿನೆಟ್ ಅಲ್ಲೂ ಸಹ ಕೇಂದ್ರದ ಮಂತ್ರಿಗಳಾಗಿ ಕಾರ್ಯನಿರ್ವಹಿಸಿದ್ದಾರೆ. ಭವಿಷ್ಯ ಅಖಂಡ ಭಾರತದ ರಾಜಕೀಯದ ಇತಿಹಾಸದಲ್ಲಿ 7 ಬಾರಿ ಸಂಸದರಲ್ಲಿ ಭವಿಷ್ಯ ಗುಜರಾತ್ ನಂತರ ಕೇರಳದಲ್ಲಿ ಸುರೇಶ್ ಅವರ ನಂತರ ಸತತವಾಗಿ ಒಂದೇ ಕ್ಷೇತ್ರದಲ್ಲಿ 7 ಬಾರಿ ಸಂಸದರಾಗಿರ್ತಕ್ಕಂಥ ಏಕೈಕ ದಕ್ಷಿಣ ಭಾರತದ ದೊಡ್ಡ ಲೀಡರ್ ಅಂದ್ರೆ ಈ ಸಮುದಾಯದ ಕೆ ಎಚ್ ಮುನಿಯಪ್ಪ ತಮಗೆಲ್ಲರೂ ಗೊತ್ತಿದೆ. ಸೊ 45 ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ಈ ಮಾದಿಗ ಸಮುದಾಯಕ್ಕೆ ನಾವು ಆಗ್ರಹ ಮಾಡ್ತಿದ್ದೀವಿ. ಇನ್ನು CRP ಮೀಟಿಂಗ್ ಆಗಲಿಲ್ಲ. ಸಾಧ್ಯವಾದರೆ ದಯಮಾಡಿ ದಲಿತ ಮುಖ್ಯಮಂತ್ರಿಯನ್ನಾಗಿ ಕೆ ಎಚ್ ಮುನಿಯಪ್ಪರನ್ನ ಘೋಷಣೆ ಮಾಡಕ್ಕೆ ಅವಕಾಶ ಇದೆ. ದಯಮಾಡಿ ಹೈಕಮಾಂಡ್ಗೆ ಈ ಮನವಿ ಮಾಡ್ತಾ ಇದ್ದೀವಿ. ಸೊ ಈ ಪತ್ರಿಕೆ ಗೋಷ್ಠಿ ನಂತರ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಪರಿಶಿಷ್ಟ ಜಾತಿ ವಿಭಾಗದ ಎಲ್ಲಾ ತರವಾದ KPCCಯ ಮತ್ತು PCC ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರುಗಳು ನಾವು ನಾಳೆ ಇನ್ನೊಂದು ಪತ್ರಿಕಾಗೋಷ್ಠಿ, ನಾಳೆ ಅಥವಾ ನಾಳೆ ಇನ್ನೊಂದು ಪತ್ರಿಕಾಗೋಷ್ಠಿ ಮಾಡೋದಿದ್ದೀವಿ. ಸೊ ತಮಗೆ ಮನವಿ ಮಾಡ್ಕೊಳ್ಳೋದೇನಂದ್ರೆ ಈ ಮಾಧ್ಯಮದ ಮೂಲಕ ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ಸಿನ ದೊಡ್ಡ ನಾಯಕರನ್ನ ಕೆ ಎಚ್ ಮುನಿಯಪ್ಪ ಅವರನ್ನ ನೀವು ಮುಖ್ಯಮಂತ್ರಿ ಸ್ಥಾನ ಕೊಟ್ಟಿದ್ದೇ ಆಗಿದೆ ದೇಶಕ್ಕೆ ಒಂದು ದೊಡ್ಡ ಮೆಸೇಜ್ ಅನ್ನ ನಾವು ದಮನೇಂದ್ರ ಪರವಾಗಿ ಇದೆ ಅನ್ನೋದನ್ನು ಸಹ ಮನವರಿಕೆ ಆಗ್ತದೆ. ಇನ್ ಕೇಸ್ ಅದೇನಾದ್ರೂ ಸಾಧ್ಯವಾಗಲಿಲ್ಲ ಪ್ರಸ್ತುತ ಅಂದ್ರೆ ಕನಿಷ್ಠ ಉಪಮುಖ್ಯಮಂತ್ರಿಯನ್ನಾಗಲೂ ಸಹ ಮಾಡ್ಬೇಕಂತೇಳಿ ನಾನು ಸನ್ಮಾನ್ಯ ರಾಹುಲ್ ಗಾಂಧಿ ಅವರಿಗೆ, ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ, ಸನ್ಮಾನ್ಯ DK ಶಿವಕುಮಾರ್ ಅವರಿಗೆ, ಸನ್ಮಾನ್ಯ ಸುರ್ಜೇವಾಲಾ ಅವರಿಗೆ, ಸನ್ಮಾನ್ಯ ನಮ್ಮ ಆರ್ಗನೈಸರ್ಸ್ ಆಗಿರ್ತಕ್ಕಂಥ ವೇಣುಗೋಪಾಲ್ ಸಾಹೇಬರಿಗೆ ಈ ಮೂಲಕ ಈ ಸಮಾಜ ಒಕ್ಕಲಿನಿಂದ ಮನವಿ ಮಾಡ್ಕೊಳ್ತಾ ಇದ್ದೀವಿ.